ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದ್ವರವರಮುನಯೇ ನಮಃ. ಸತ್ಯಜ್ಞಾನ ಸ್ವಸ್ವರೂಪಮಲಂ ಕ್ಷೀರಾಬ್ಧಿ ಮಧ್ಯಸ್ಥಿತಂ ಯೋಗಾರುಢಮಧಿಪ್ರಸನ್ನವದನಂ ಭೂಷಾ ಸಹಸ್ರೋಜ್ವಲಂ ತ್ರಕ್ಷಂ ಚಕ್ರಪಿನಾಕಸಾಭಿಹವರಾನ್ ಬಿಭ್ರಾಣಮರ್ಕಚ್ಛವಿಂ ಛತ್ರೀಭೂತಫಣೀಂದ್ರಬಿಂದುಧವಳಂ ಲಕ್ಷ್ಮೀ ಯೋಗಾನೃಸಿಂಹಂ ಭಜೆ. ಉಪಾಸ್ಮಹೇ ನೃಸಿಂಹಾಖ್ಯಂ ಬ್ರಹ್ಮವೇದಾಂತಗೋಚರಂ ಭೂಯೋ ಲಾಲಿತ ಸಂಸಾರಚ್ಛೇದೇತಂ ಜಗದ್ಗುರುಂ ಮಾಣಿಕ್ಯಾದ್ರಿಸಮಪ್ರಭಂ ನಿಜರುಚಾ ಸಂತರಸ್ತರಕ್ಷೋಗಣಂ ಜಾನುನ್ಯಸ್ತಖರಾಂಬುಜಂ ತ್ರಿನಯನಂ ರತ್ನೋಲ್ಲಸದ್ಭೂಷಣಂ ಬಾಹುಭ್ಯಾಂ ಧೃತಶಂಖಚಕ್ರಮಭಯಂ ದಂಶ್ವೋಗ್ರವ್ಯೋಲ್ಲಸತ್ ಜ್ವಾಲಾಜಿಕ್ಕಮುದಕರಿಕೇಶಮನಿಶಂ ವಂದೇ ನೃಸಿಂಹಂ ವಿಭುಂ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಈ ಒಂದು ಸಂಕ್ರಾಂತಿ ಪರ್ವದ ದಿವಸ ಎಲ್ಲರಿಗೂ ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜೀಯ ಸ್ವಾಮಿ ಅವಳ ಪರವಾಗಿ ಶುಭ ಕಾಮನೆಗಳು ಎಲ್ರಿಗೂ ಸಹ. ಸಂಕ್ರಾಂತಿ ಹಬ್ಬ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಕನು ಹಬ್ಬ ಅಂತಕ್ಕಂಥದ್ದು ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ವಿಶೇಷವಾಗಿ ಎಲ್ಲರ ಮನೆಯಲ್ಲೂ ನಡೆಯುತ್ತೆ. ಸೊ ಆವತ್ತಿನ ದಿವಸ ಆ ಹೆಣ್ಣು ಮಕ್ಕಳೆಲ್ಲ ಕನುನ ಇಟ್ಟು ಮಾಡಿ, ಮತ್ತು ಗೋಪೂಜೆ ವಿಶೇಷವಾಗಿ ಆವತ್ತಿನ ದಿವಸ ಗೋಪೂಜೆಯನ್ನು ಮಾಡಿ ಕನು ಹಬ್ಬವನ್ನು ಎಲ್ಲರೂ ನಡೆಸ್ತಾರೆ. ಶ್ರೀನಾರಾಯಣಪುರದಲ್ಲಿ ಇನ್ನೂ ವಿಸ್ತಾರವಾಗಿ ತುಂಬ ಅದೊಂದು ಕನು ಹಬ್ಬ, ಒಂದು ತವರಿನ ಉತ್ಸವ ಅಂತ ತುಂಬ ವಿಶೇಷವಾಗಿ ನಡೆಯುತ್ತೆ. ಆ ಅಮ್ಮನವರು ಅವ್ರ ತವರ ಮನೆಗೆ ಹೋಗಿ ಮಡ್ಲು ತುಂಬಿಸ್ಕೊಂಡು ಮಾಡಿಕೊಂಡು ಎಲ್ಲ ಬರ್ತಾರೆ. ಸೊ ಅವ್ರು ಬೆಳಗ್ಗೆ ಹೋಗಿ ಅವರೂ ಸಹ ಕನು ಇಡೋಕ್ಕೋಸ್ಕರ ಕಲ್ಯಾಣಿಗೆ ಹೋಗ್ತಾರೆ. ಕಲ್ಯಾಣಿನಲ್ಲಿ ಕನು ಇಟ್ಟು ಆಮೇಲೆ ಮತ್ತೆ ರಾತ್ರಿ ಅವರ ಮಡಿಯೆಲ್ಲ ತುಂಬಿಸ್ಕೊಂಡು ಮಡ್ಲೆಲ್ಲ ತುಂಬಿಸ್ಕೊಂಡು ರಾತ್ರಿ ಶೆಲ್ಲಪಳ್ಳಿ ಸನ್ನಿಧಿಗೆ ಬರೋ ಅಷ್ಟರೊಳಗೆ ತುಂಬ ತಡವಾಗಿರುತ್ತೆ. ಆ ತಡವಾಗಿರೋದ್ರಿಂದ ಶೆಲ್ಲಪಳ್ಳಿ ಅವರಿಗೆ ಸಂಪತ್ ಕುಮಾರ ಸ್ವಾಮಿ ಅವರಿಗೆ ಸ್ವಲ್ಪ ಕೋಪ ಬಂದು ಅವರು ಕಾಡಿಗೆ ಹೋಗ್ತೀನಿ ಅಂತ ಹೊರಟೋಗ್ತಾರೆ. ಸೊ ಕುದುರೆಯನ್ನು ಹೋಗ್ತಾರೆ. ಆ ಒಂದು ಕುದುರೆಯನ್ನು ಏರಿ ಹೋಗ್ತಕ್ಕಂಥ ಒಂದು ಉತ್ಸವವೇ ತುಂಬ ವಿಶೇಷವಾಗಿ ನಡೆಯುತ್ತೆ ಅಲ್ಲಿ. ಅದನ್ನು ನೋಡಲಿಕ್ಕೆ ಒಂದು ಆನಂದ. ಅವರ ಕೋಪ, ಆ ವೇಷ, ಆ ಆವೇಶ, ಆ ದಾಪಕಾಲು ಇಟ್ಕೊಂಡು ಹೋಗ್ತಕ್ಕಂಥದ್ದೇ ತುಂಬ ವಿಶೇಷವಾಗಿ ನಡೆಯುತ್ತೆ. ಅದಕ್ಕೋಸ್ಕರ ಸಾವಿರಾರು ಜನ ಬಂದು ಆ ಒಂದು ಉತ್ಸವವನ್ನು ದರ್ಶನ ಮಾಡ್ತಾರೆ. ಎರಡನ್ನೂ ಸಹ ಕನು ಹಬ್ಬ ಮತ್ತು ಶೆಲ್ಲಪಳ್ಳಿ ಬಿಜ್ ಮಾಡಿಸೋದು ಸಹ. ಸೊ ಶೆಲ್ಲಪಳ್ಳಿ ಬಿಜ್ ಮಾಡಿಸಿದ ಮೇಲೆ ಮಧ್ಯದಲ್ಲಿ ಅವರಿಗೆ ಮೊಲ ಒಂದು 3 ಕಡೆ ಮೊಲ ಅಡ್ಡವಾಗಿ ಬಂದವರಿಂದ ಅಪಶಕುನ ಅಂತ ತಿಳ್ಕೊಂಡು ಮತ್ತೆ ವಾಪಸ್ಸು ಬಂದುಬಿಡ್ತಾರೆ ಶೆಲ್ಲಪಳ್ಳಿಯವರು. ಆ ಕೋಪ ಇನ್ನೂ ತಣಿದಿರಲ್ಲ ಅವರಿಗೆ. ಆ ಕೋಪ ತಣಿಯೋಕ್ಕೋಸ್ಕರ ಏನು ಮಾಡಿರ್ತಾರೆ, ಈ ಒಂದು ತವರನೇ ಮನೆಯವರೆಲ್ಲ ಅವತ್ತಿನ ದಿವಸ ತುಂಬ ಹಣ್ಣು ತರಕಾರಿಗಳನ್ನೆಲ್ಲ ತಂದಿಟ್ಟು ಎಲ್ಲ ಮಾಡಿರ್ತಾರೆ. ಸೊ ಅದರಲ್ಲಿ ಅವರಿಗೆ ತಿರುಪಾವಡೆ ಸೇವೆಯನ್ನು ನಡೆಸಿ ಅವ್ರನ್ನ ಸಂತುಷ್ಟಪಡಿಸಬೇಕು ಅಂತ ಮಾಡಿ ಆ ಒಂದು ತಿರುಪಾವಡೆಯನ್ನೆಲ್ಲ ಸೇರಿಸಿ ಎಲ್ಲ ಮಾಡಿರ್ತಾರೆ ಅವರು. ಅವತ್ತಿನ ದಿವಸ ತುಂಬ ವಿಶೇಷವಾಗಿ ಮಾಡ್ತಾರೆ. ಎರಡು ಮನೆಯವರು ಸಹ ಅವತ್ತಿನ ದಿವಸ ಅವರಿಗೆ ಪ್ರಸಾದ ನೈವೇದ್ಯಕ್ಕೋಸ್ಕರ ಮಾಡಿ ಎಲ್ಲ ಸಿದ್ಧ ಮಾಡಿ ತಿರುಪಾವಡೆಯನ್ನು ಸಮರ್ಪಿಸ್ತಾರೆ. ಆ ತಿರುಪಾವಡೆಯನ್ನು ಸಮರ್ಪಿಸಿದ ಮೇಲೂ ಅವ್ರಿಗಿನ್ನೂ ಕೋಪ ಅಂತಕ್ಕಂಥದ್ದು ಹೋಗಿರಲ್ಲ. ಇದು ಒಂದು ಘಟ್ಟ. ಇದಾದ ನಂತರ ಒಂದು ಕನು ಹಬ್ಬದ ಮಾರನೇ ದಿವಸ ಆ ಸಮಯದಲ್ಲೇ ಅಳ್ಳೊಂದು ಚೆರಪು ಅಂತಕ್ಕಂತಹ ಒಂದು ವಿಶೇಷವಾದಂಥ ಆ ಒಂದು ತಿರುಪಾವಡೆ ಸಂದರ್ಭದಲ್ಲೇ ನಡೆಯುತ್ತೆ. ಅದನ್ನು ತೊಂಡನೂರು ನಂಬಿ ವಂಶ ಅಂತಕ್ಕಂತಹ ವಂಶಸ್ಥರಿಂದ ನಡೆಸ್ತಕ್ಕಂತಹ ಒಂದು ವಿಶೇಷವಾದಂಥ ಒಂದು ಉತ್ಸವ. ಇದನ್ನು ಎಂಬೆರಮಾನಾರ್ ಅಂದರೆ ರಾಮಾನುಜಾಚಾರ್ಯರೇ ಆವತ್ತಿನ ಕಾಲದಲ್ಲೇ ಇದನ್ನು ನಿಯಮನವಾಗಿ ನಡೆಸಿ ಮುಂದಕ್ಕೆ ಅವತ್ತಿಂದನೂ ಸಹ 1000 ವರ್ಷದಿಂದನೂ ಸಹ ಇದು ನಡ್ಕೊಂಡು ಬರ್ತಾ ಇದೆ. ಬೇರೆ ಎಲ್ಲೂ ನಡೆಯಲ್ಲ ಈ ಒಂದು ವಿಶೇಷವಾದಂಥ ಉತ್ಸವ. ತಿರುನಾರಾಯಣಪುರದಲ್ಲಿ ಮಾತ್ರ ನಡೆಯುತ್ತೆ ಈ ಒಂದು ವಿಶೇಷವಾದಂಥ ಉತ್ಸವ. ಕಾರಣವೂ ಇಂತಿಷ್ಟೇ. ಆಗಿನ ಕಾಲದಲ್ಲಿ ದಕ್ಷಿಣ ದೇಶಗಳಿಂದ ಆಗಲಿ ಹೊರಗಡೆ ದೇಶದಿಂದ ಬಂದಿರತಕ್ಕಂತಹ ಅವ್ರನ್ನ ನೋಡಲಿಕ್ಕೆ ಅಥವಾ ಅವರ ಊಟೋಪಚಾರವಾಗಲಿ ಅವರನ್ನ ಸೌಕರ್ಯಗಳಾಗಲಿ ನೋಡಲಿಕ್ಕೆ ಇಲ್ಲಿ ಇದ್ದಿರ್ತಕ್ಕಂಥವರೇ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಒಂದು 3-4 ಮನೆ 5 ಮನೆ. ಅದರಲ್ಲಿ ನಮ್ಮ ತಿರುಮಾಳಿಗೆ ಅಂದರೆ ತೊಂಡನೂರು ನಂಬಿ ವಂಶಸ್ಥರ ತಿರುಮಾಳಿಗೆಯು ಒಂದು. ಎಂಬೆರಮಾನಾರ್ ರಾಮಾನುಜಾಚಾರ್ಯರು ಶ್ರೀರಂಗಮಿಂದ
ಕರ್ನಾಟಕ ದೇಶಕ್ಕೆ ಬಂದಾಗ ಮೊದಲು ಬಂದದ್ದು ತೊಂಡನೂರು, ಆ ಗ್ರಾಮ, ಭಕ್ತಪುರಿ ಗ್ರಾಮ, ಅಲ್ಲಿಗೆ ಬರ್ತಾರೆ. ಅಲ್ಲಿ ರಾಮಾನುಜಾಚಾರ್ಯರು ಬರೋಕ್ಕಿಂತ ಮುಂಚೆನೇ ಈ ತೊಂಡನೂರು ನಂಬಿ ವಂಶಸ್ಥರು ಅಲ್ಲಿದ್ದವರ್ತಕ್ಕಂಥವ್ರು. ಸೊ ಅವರು ಆ ಬಿಟ್ಟಿದೇವನ ಅರಮನೆಯಲ್ಲಿ ರಾಜಗುರುಗಳಾಗಿದ್ದವರು. ರಾಮಾನುಜಾಚಾರ್ಯರು ಬಂದಾಗ ಅವರಿಗೆ ಸೌಕರ್ಯಗಳನ್ನು ಮಾಡಿ ಅಂತರಂಗ ಕೈಂಕರ್ಯಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಂಡು ಅವರ ಜೊತೆಯಲ್ಲೇ ಇದ್ದು ಕೈಂಕರ್ಯವನ್ನು ನಡೆಸ್ತಕ್ಕಂತಹ ಒಂದು ತಿರುವಂಶ ಈ ತೊಂಡನೂರು ನಂಬಿ ವಂಶ ಅಂತಕ್ಕಂಥದ್ದು. ತೊಂಡನೂರಲ್ಲಿ ತೊಂಡನೂರು ನಂಬಿನಾರಾಯಣ ಸ್ವಾಮಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂತಹ ಒಂದು ವಂಶ ತೊಂಡನೂರು ನಂಬಿ ವಂಶ. ಹಿಂದೆ ಆ ಒಂದು ಆರಾಧನಾ ಸಮಯದಲ್ಲಿ ವೃದ್ಧ ದಂಪತಿಯಾಗ್ಬಿಟ್ಟಿರ್ತಾರೆ, ಅವರಿಗೆ ಮಕ್ಕಳು ಸಹ ಇರಲಿಲ್ಲ, ಕೈಂಕರ್ಯನ ನಡೆಸ್ಕೊಂಡು ಬರ್ತಾ ಇರ್ತಾರೆ. ಆ ಒಂದು ಕೊರೆ ಇದ್ದೇ ಇರುತ್ತೆ, ಅವರಿಗೆ ಮಕ್ಕಳಿಲ್ವಲ್ಲ ಅಂತಕ್ಕಂಥದ್ದು ಒಂದು ಕೊರೆ ಇರುತ್ತೆ. ಮನೆಯಲ್ಲಿ ಬಿಟ್ಟಿರ್ತಕ್ಕಂತಹ ಒಂದು ಸಿಗುಂಬಳಕಾಯಿ, ಅದನ್ನು ಹಿಂದಿನ ಕಾಲದಲ್ಲೆಲ್ಲ ಹೇಗೆ ಅಂದರೆ ನಮ್ಮ ಮನೆಯಲ್ಲಿ ಏನೇ ಬೆಳೆದರು ಅಥವಾ ನಮಗೆ ಏನೇ ಹೊಸದಾಗಿ ಬಂದರು ಏನೇ ಬಂದರೂ ಅದನ್ನು ಭಗವಂತನಿಗೆ ಮೊದಲು ಸಮರ್ಪಣೆ ಮಾಡಿ ಆಮೇಲೆ ಅದನ್ನು ನಾವು ಉಪಯೋಗಿಸ್ತಕ್ಕಂಥದ್ದು ಒಂದು ವಾಡಿಕೆ ಇವತ್ತು ನಮ್ಮ ಮನೆಗಳಲ್ಲೆಲ್ಲ ಎಲ್ಲರ ಮನೆಗಳೆಲ್ಲರೂ ಇದು ನಡೆಯುತ್ತೆ. ಸೊ ಅದೇ ರೀತಿ ಆ ಒಂದು ಸಿಹಿ ಕುಂಬಳಕಾಯನ್ನು ಭಗವಂತನಿಗೆ ಇವತ್ತಿನ ದಿವಸ ರಾತ್ರಿ ಹೋಗಿ ಸಮರ್ಪಣೆ ಮಾಡಿಬಿಟ್ಟು ಬಂದಿರ್ತಾರೆ. ಮಾರನೇ ದಿವಸ ಬೆಳಗ್ಗೆ ಹೋಗಿ ಕವಾಟವನ್ನು ತೆಗೆದು ನೋಡಿದಾಗ ಆ ಒಂದು ಕುಂಬಳಕಾಯಿ ಒಡೆದು ಅದರಲ್ಲಿ ಒಂದು ಸಂತಾನ ಇತ್ತು. ಅದು ನಂಬಿನಾರಾಯಣರ ಅನುಗ್ರಹ. ಆ ಕುಂಬಳಕಾಯಲ್ಲಿ ಮೂಡಿ ಬಂದಂತಹ ಒಂದು ವಂಶಸ್ಥರು ನಾವು ಮುಂದೆ. ಸೊ ಅದಕ್ಕೋಸ್ಕರ ಇವತ್ತಿಗೂ ಕುಂಬಳಕಾಯಿ ಗುರುಗಳು ಅಂತಲೇ ನಮಗೆ ಹೆಸರು ಉಂಟು. ಒಂದು ತೊಂಡನೂರು ನಂಬಿ ವಂಶಸ್ಥರಿಗೆ ಕುಂಬಳಕಾಯಿ ಗುರುಗಳು ಅಂತಕ್ಕಂಥದ್ದು ಒಂದು ಹೆಸರು ಉಂಟು. ಅದರಲ್ಲಿ ಮೂಡಿ ಬಂದಿರೋದ್ರಿಂದ ಸೊ ಆ ಮಗುವನ್ನು ಅವರು ಸ್ವೀಕಾರ ಮಾಡಿ ನೇರವಾಗಿ ನಂಬಿನಾರಾಯಣ ಅನುಗ್ರಹದಿಂದ ಉಂಟಾದಂಥ ವಂಶ. ಇದು ಒಂದು ಕಡೆ, ಇದು ಒಂದು ಕಡೆ ಇರಲಿ. ಎಂಬೆರಮಾನ ರಾಮಾನುಜಾಚಾರ್ಯರು ತೊಂಡನೂರಿನಲ್ಲೆಲ್ಲ ಜೀರ್ಣೋದ್ಧಾರ ಮುಗಿಸಿ ಎಲ್ಲ ತಿರುನಾರಾಯಣಪುರಕ್ಕೋಸ್ಕರ ಹೋಗ್ತಾರೆ. ಅವ್ರ ಜೊತೆ ನಮ್ಮ ವಂಶಸ್ಥರ ಜೊತೆಯಲ್ಲಿ ಹೋಗಿರ್ತಾರೆ, ಅವ್ರ ಜೊತೆ ಅಂತರಂಗ ಕೈಂಕರ್ಯ ಮಾಡ್ಕೊಂಡಿರ್ತಾರೆ. ಸೊ ಅಲ್ಲಿ ತಿರುನಾರಾಯಣ ಸ್ವಾಮಿಯ ಜೀರ್ಣೋದ್ಧಾರ ಎಲ್ಲ ಮಾಡಿ 12 ವರ್ಷ ಕಾಲ ಅಲ್ಲಿ ಇದ್ದು ಕೈಂಕರ್ಯಾದಿಗಳೆಲ್ಲ ಯಾವ ಥರ ನಡಿಬೇಕು ಅಂತಕ್ಕಂಥ ಒಂದು ನಿಯಮನೆಯನ್ನೆಲ್ಲ ಮಾಡಿ ಅಲ್ಲೇ ಭಗವಂತನ ಕೈಂಕರ್ಯ ಎಲ್ಲ ಮುಗಿಸಿ ಯಾವ ಥರ ನಡೀಬೇಕು ಅಂತಕ್ಕಂಥ ಒಂದು ಕಟ್ಟಪ್ಪಣೆಯನ್ನು ಒಂದು ಇದನ್ನು ಸಿದ್ಧ ಮಾಡಿ ರೆಡಿ ಮಾಡಿ ನೇಮಿಸಿರ್ತಾರೆ ಎಂಬೆರಮಾನ ಸ್ವಾಮಿ. ಇದೇ ಸಂದರ್ಭದಲ್ಲಿ ಆ ಕಾಲದಲ್ಲಿ ಹೊರಗಿನ ದೇಶದಿಂದ ಬಂದಕರ್ತವರು, ಹೊರಗಿನ ಊರುಗಳಿಂದ ಬಂದಕರ್ತವರಿಗೆ ಸತ್ಕಾರ, ಅವರ ವಿಚಾರಗಳು ಮತ್ತು ಅವರಿಗೆ ಸೌಕರ್ಯ, ಅವರಿಗೆ ಭಿಕ್ಷೆ ಅಥವಾ ಅವರಿಗೆ ಊಟೋಪಚಾರ ವಿಚಾರ ಇದೆಲ್ಲವನ್ನು ನಡೆಸಿಕೊಡ್ತಕ್ಕಂಥ ಬಂತಾ ಇದ್ದಂಥವರು ನಮ್ಮ ತಿರುವಂಶದ ತೊಂಡನೂರು ನಮ್ಮ ವಂಶಸ್ಥರು ಮಾಡ್ತಾಯಿದ್ರು. ದಿವಸ ತದಿಯಾರಾಧನೆ ಆದಿಗಳೆಲ್ಲ ಮನೆಯಲ್ಲಿ ಬಂದವರು ಎಲ್ರಿಗೂ ನಡೀತಾ ಇತ್ತು. ಈ ಒಂದು ಕನು ಹಬ್ಬದ ಮಾರನೇ ದಿವಸ ಇಲ್ಲಿ ಸನ್ನಿಧಿಯಲ್ಲಿ ಆ ಒಂದು ತವರಿನ ಮನೆಯವರು ತಿರುಪಾವಡೆ ಸೇವೆಯನ್ನು ಸಲ್ಲಿಸಿರ್ತಾರೆ. ಸೊ ಆವತ್ತಿನ ದಿವಸ ಈ ತೊಂಡನೂರು ನಂಬಿ ಅವರ ಮನೆಯಲ್ಲೂ ತುಂಬ ಜನ ಭಕ್ತಾದಿಗಳು ಮತ್ತು ಆಚಾರ್ಯ ಪುರುಷರು, ಶ್ರೀ ವೈಷ್ಣವರು ಎಲ್ಲ ಬಂದಿರ್ತಾರೆ. ಸೊ ಅವರಿಗೆಲ್ಲರಿಗೂ ತದಿಯಾರಾಧನೆ ಕೈಂಕರ್ಯ ನಡೀತಾ ಇರುತ್ತೆ. ತದಿಯಾರಾಧನೆ ಎಲ್ಲ ಮುಗಿದೋಗಿರುತ್ತೆ. ಇನ್ನೂ ತುಂಬ ಜನ ಮನೆಯಲ್ಲಿ ಇರ್ತಾರೆ. ಅವರಿಗೆ ಯಾರಿಗೂ ತದಿಯಾರಾಧನೆ ಇಲ್ಲದೆ ಆ ತರಹ ಒಂದು ಪರಿಸ್ಥಿತಿ ಬಂದುಬಿಟ್ಟಿರುತ್ತೆ. ತಕ್ಷಣ ಆ ತೊಂಡನೂರು ಸ್ವಾಮಿಯವರು ನಮ್ಮ ಪೂರ್ವಿಕರು ಎಂಬೆರಮಾನಾರ್ಯರ ಜಾಗಕ್ಕೆ ಹೋಗಿ, ಅಂದರೆ ಸನ್ನಿಧಿಗೆ ಹೋಗಿ, ಈ ಥರ ತಿರುಪಾವಡೆ ಸೇರಿಸಿದ್ದಾರೆ, ನಮಗೆ ಮನೆಯಲ್ಲಿ ತುಂಬ ಜನ ಇನ್ನೂ ತದಿಯಾರಾಧನೆಗೋಸ್ಕರ ಪ್ರಸಾದಕ್ಕೋಸ್ಕರ ತುಂಬ ಜನ ಇದ್ದಾರೆ, ಏನು ಮಾಡೋದು ಅಂತಕ್ಕಂಥದ್ದು ವಿಜ್ಞಾಪಿಸಲಾಗಿ ಆವಾಗ ಏನು ಮಾಡ್ತಾರೆ, ಎಂಬೆರಮಾನಾರ್ ಪ್ರಸಾದ ಇದೆ, ನೀನು ಹಳ್ಳಿಕೋ ಅಂತ ಅವ್ರು ಹೇಳ್ತಾರೆ. ಹಳ್ಳಿಕೋ ಅಂದರೆ ಬಾಚಕೋ ನೀನು ತಗೋ ಅಂತ ಹೇಳ್ತಾರೆ.
ಸೊ ಅದನ್ನು ನಾವು ನಮ್ಮ ವಂಶಸ್ಥರು ಅದನ್ನು ಪ್ರಸಾದವನ್ನು ತಗೊಳ್ಳಕ್ಕೆ ಹೋದಾಗ ಅರ್ಚಕ ಪರಿವಾರ ಮತ್ತು ಆ ಒಂದು ತವರಿನ ಮನೆಯವರಿಗೆ ಅದೇ ಸ್ವಾಮಿಗೆ ಸಮರ್ಪಣೆ ಮಾಡಿದ್ದನ್ನು ಇವರು ತಗೋತಾ ಇದ್ದಾರಲ್ಲ ಅಂತ ಹೇಳಿ ಎಂಬೆರುಮಾನಾರ್ ಹತ್ರ ಬಂದು ಅವರು ವಿಜ್ಞಾಪಿಸಲಾಗಿ ತಳ್ಳಿಕೋಟಂ ಅಂತ ಅವ್ರು ಹೇಳ್ತಾರೆ. ಅದನ್ನು ಅವರು ಅಪಾರ್ಥ ಮಾಡಿಕೊಂಡು ನನ್ನನ್ನು ಅವರು ತಳ್ತಾರೆ, ಅಂದರೆ ನಮ್ಮ ವಂಶಸ್ಥರನ್ನ ತಳ್ತಾರೆ. ಸೊ ಇದು ಹಳ್ಳಿಕೋ ಮತ್ತು ತಳ್ಳಿಕೋ ಹಳ್ಳು ಮತ್ತು ತಳ್ಳು, ಅದಕ್ಕೆ ಆ ಒಂದು ಉತ್ಸವದ ಹೆಸರು ಹಳ್ಳನ್ ತಳ್ಳನ್ ಚೆರಪು ಅಂದರೆ ಪ್ರಸಾದ. ಹಳ್ಳನ್ ತಳ್ಳನ್ ಚೆರಪು ಅಂತಕ್ಕಂಥ ಒಂದು ಸಂದರ್ಭ ಅದು. ನಾವು ಹಳ್ಳಿಕೊಳ್ತಕ್ಕಂಥದ್ದು, ಅವರು ನಮ್ಮನ್ನು ತಳ್ಳತಕ್ಕಂಥದ್ದು. ಆ ಥರ ಒಂದು 3 ಸಲ ಅಲ್ಲಿ ವಿನೋದವಾಗಿ ನಡೆಯುತ್ತೆ. ಆ ವಿನೋದ ಏನಕ್ಕೆ ನಡೆಯುತ್ತೆ ಅಂತ ಹೇಳಿದ್ರೆ, ಶೆಲ್ಲಪಿಳ್ಳೆಗೆ ನಾನು ಮೊದಲೇ ಹೇಳಿದಂತೆ ಇನ್ನೂ ಅವ್ರಿಗೆ ಕೋಪ ಹೋಗಿರಲ್ಲ. ಆ ಕೋಪ ತಣಿಸೋಕ್ಕೆ ಯಾವ್ದಾದ್ರು ಒಂದು ವಿನೋದ ನಡಿಬೇಕಾಗಿತ್ತು ಅಲ್ಲಿ. ಆ ಸಂದರ್ಭ ಈ ಥರ ನಡೀತು, ನಾನು ಅಳ್ಕೊಳ್ಳೋದಕ್ಕೂ ಅವ್ರು ತಳ್ಳೋದಕ್ಕೂ. ಆ ಸಂದರ್ಭದಲ್ಲಿ ಶೆಲ್ಲಪಿಳ್ಳೆಗೆ ನಗು ಬಂದು ಅವರು ಶಾಂತರಾಗ್ತಾ ಇರ್ತಕ್ಕಂಥದ್ದು ಅಂತ ಒಂದು ಸಂದರ್ಭ. ಇದನ್ನು ನಾನೇ ಎಷ್ಟೋ ಬಾರಿ ಅವರ ಶೆಲ್ಲಪಿಳ್ಳೆಯವರ ಮುಖಾರವಿಂದದಲ್ಲಿ ನಾನು ಗಮನಿಸಿದ್ದೇನೆ. ನಾನು ವಾಸ್ತವವಾಗಿ ಇವಾಗ ಒಂದು 30 ವರ್ಷದಿಂದನೇ ಈ ಒಂದು ಸಂದರ್ಭದಲ್ಲಿ ಈ ಒಂದು ಹಳ್ಳನ್ ತಳ್ಳನ್ ಚೆರಪನ್ನು ನಾನು ನಡ್ಸ್ಕೊಂಡ್ಬಂದಿದ್ದೀನಿ. ಇವತ್ತಿಗೂ ಸಹ ಅವರು ನನ್ನನ್ನು ಕರೆದು ಅಲ್ಲಿ ಮರ್ಯಾದೆ ಮಾಡಿ ಎಲ್ಲ ಮಾಡಿ ಗೂಡೆ ಕೊಟ್ಟು ಪ್ರಸಾದ ತಗೋಂತ ಬೇಕಾದ್ರೂ ಸಹ ಶೆಲ್ಲಪಿಳ್ಳೆಗೆ ಇನ್ನೂ ಆ ಕೋಪ ಹೋಗಿರಲ್ಲ, ಅಂತಲೇ ಕೂತಿರ್ತಾರೆ ಅವರು. ಯಾಕೆಂದರೆ ಕುಲಾವಿ ಅದೆಲ್ಲ ಇರುತ್ತೆ, ಹಂಗೆ ಕೂತಿರ್ತಾರೆ ಅವರು ನಿಜವಾಗಲೂ. ಅದಾದ ನಂತರ ನಾವೆಲ್ಲ ತಗೊಂಡು ಮನೆಗೆ ಹೋಗಿ ಮನೆಗೆ ದೇವರಿಗೆ ನೈವೇದ್ಯ ಮಾಡಿ ವಾಪಸ್ ಬಂದು ಅವ್ರನ್ನ ತಿರುಗಿ ತೀರ್ಥ ತಗೊಳ್ಳೋಕ್ಕೋಸ್ಕರ ಹೋದಾಗ ಶೆಲ್ಲಪಿಳ್ಳಿನ ದರ್ಶನ ಮಾಡ್ತೀನಿ. ಆವಾಗ ಮುಖಾರದಿಂದ ಮಂದಸ್ಮಿತನಾಗಿ ಕೂತಿರ್ತಾನೆ ಶೆಲ್ಲಪಿಳ್ಳಿ. ನಿಜವಾಗಲೂ ತುಂಬ ಅನುಭವದ ಮಾತಿದು. ಈ ಥರ ಆ ಒಂದು ವಿನೋದ ನಡೆಯೋದ್ರಿಂದ ಅವರಿಗೆ ಕೋಪನೂ ಹೋಗುತ್ತೆ ಅಂತಕ್ಕಂಥದ್ದು ಒಂದು. ಮತ್ತು ಎಂಬೆರುಮಾನಾರ ಅನುಗ್ರಹದಿಂದ ತಿರುಗಿ ಪ್ರಸಾದ ಎಲ್ಲ ತಗೊಂಡೋಗಿ ಮನೆಯಲ್ಲಿ ಇರ್ತಕ್ಕಂಥವ್ರೆಲ್ರಿಗೂ ಸಹ ಪ್ರಸಾದ ಕೈಂಕರ್ಯ ಮಾಡಿ ಅವ್ರನ್ನ ತೃಪ್ತಿಪಡಿಸ್ತಕ್ಕಂಥದ್ದು ಒಂದು ಸಂದರ್ಭ. ಇದೇ ಹಳ್ಳನ್ ತಳ್ಳನ್ ಚೆರಪು ಉತ್ಸವದ ಒಂದು ವಿಶೇಷ. ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಆ ಒಂದು ನಾನು ಹಳ್ಳಿಕೊಳ್ಳಬೇಕಾದ್ರೂ ಮತ್ತು ಅವರು ನನ್ನನ್ನು ತಳ್ಳಬೇಕಾದ್ರೆ ನಮ್ಮ ಬೆನ್ನಿನ ಮೇಲೆ ಸಿಗುಂಬಳಕಾಯಿ ಪಲ್ಯವನ್ನು ಮಾಡಿರ್ತಾರೆ. ಆ ಪಲ್ಯನ ನನ್ನ ಬೆನ್ನ ಮೇಲೆ ಇಟ್ಟು ಅದನ್ನು ನನ್ನನ್ನು ತಳ್ತಾರೆ. ಆ ತಳ್ಳಬೇಕಾದ್ರೆ ಬೆನ್ನ ಮೇಲೆ ತಟ್ಟಬೇಕಾದ್ರೆ ಅದನ್ನು ಆ ಕಡೆ ಈ ಕಡೆ ಪ್ರಸಾದ ಹೋಗುತ್ತೆ. ಆ ಪ್ರಸಾದವನ್ನು ಎಲ್ಲರೂ ಸ್ವೀಕಾರನೂ ಮಾಡ್ತಾಯಿದ್ರು ಹಿಂದೆ ಎಲ್ಲ. ಯಾರಿಗೆ ಮಕ್ಕಳು ಭಾಗ್ಯ ಇಲ್ವೋ ಅವ್ರಿಗೂ ಆ ಒಂದು ವಿಶೇಷವಾದಂತಹ ಪ್ರಸಾದವನ್ನು ತಗೊಂಡು ಹೋದರೆ ಮಕ್ಕಳಾಗತ್ತೆ ಅಂತಕ್ಕಂಥದ್ದು ಒಂದು ಪ್ರತೀತಿ. ಅದಕ್ಕೋಸ್ಕರನೇ ಎಷ್ಟೋ ಜನ ಬಂದು ಆ ಕಾಲದಲ್ಲಿ ಅಲ್ಲಿದ್ದು ಆ ಒಂದು ಪ್ರಸಾದವನ್ನು ಸ್ವೀಕಾರ ಮಾಡಿ ಮುಂದೆ ಅವರಿಗೆ ಸಂತಾನ ಭಾಗ್ಯ ಆಗಿರ್ತಕ್ಕಂತಹ ಒಂದು ಉದಾಹರಣೆಗಳು ಬೇಕಾದಷ್ಟು ಇದೆ. ಹಿಂದೆ ಹೇಳ್ತಾ ಇದ್ದರು, ನಮ್ಮ ಪೂರ್ವಿಕರೆಲ್ಲ ಹೇಳ್ತಾಯಿದ್ರು. ನಡೀತಾ ಇದೆ, ಇವತ್ತಿಗೂ ಅದು ನಡೆಯುತ್ತೆ, ಅದೇ ಥರ ನಡೆಯುತ್ತೆ. ಸೊ ಇಂತಿಷ್ಟು ಈ ಒಂದು ಹಳ್ಳನ್ ತಳ್ಳನ್ ಚೆರಪು ಉತ್ಸವದ ಒಂದು ವಿಶೇಷವಾದಂತಹ ಉತ್ಸವ. ತಿರುನಾರಾಯಣಪುರದಲ್ಲಿ ಮಾತ್ರ ಇದು ನಡೆಯುತ್ತೆ. ಇದು ಎಂಬೆರುಮಾನಾರ್ ಅವರ ಕಟ್ಟಾಜ್ಞೆಯಂತೆ ಅವತ್ತಿಂದ ಇವತ್ತಿಗೂ ನಡೀತಾ ಇದೆ. ಏನಾಗುತ್ತೆ, ಅವರು ನಮ್ಮನ್ನು ತಳ್ಳಕ್ಕೂ ಮತ್ತು ನಾನು ಹಳ್ಳಿಕೊಳ್ಳೋದಕ್ಕೂ ಅವ್ರು ತಳ್ಳುಕೊಳ್ಳೋದಕ್ಕೂ ಅಪಚಾರವಾದಂತಹ ಸಂದರ್ಭದಲ್ಲಿ ಎಂಬೆರುಮಾನಾರು ಏನು ಮಾಡ್ತಾರೆ, ತಿರುಗಿ ತವರು ಮನೆಯವ್ರನ್ನ ಕರೆಸಿ ಮತ್ತು ಅರ್ಚಕ ಪರಿವಾರಕ್ಕೆ ಕರೆಸಿ, ನೀವು ಅಪಚಾರ ಮಾಡಿದ್ದೀರಿ, ಅವರಿಗೆ ಮರ್ಯಾದೆ ಮಾಡಿ ಅಂತ ಹೇಳಿ ಅವರ ಅನುಜ್ಞೆಯಂತೆ ಅವತ್ತೊಂದು ದಿವಸ ಅವರಿಗೆ ಮರ್ಯಾದೆ ಮಾಡಿ ಮನೆ ತನಕ ಕರ್ಕೊಂಡೋಗಿ ಬಿಡ್ತಕ್ಕಂತಹ ಬಿಟ್ಬಿಟ್ಟು ಬನ್ನಿ ಅಂತೆಲ್ಲ ಹೇಳಿರ್ತಾರೆ. ಅದೇ ಥರ ನಡೆಯುತ್ತೆ. ಆವತ್ತಿಂದ ಇವತ್ತಿನವರೆಗೂ ಸಹ ಈ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ನಮ್ಮನ್ನು ದೇವಸ್ಥಾನದ ವತಿಯಿಂದ ಸ್ಥಾನಿಕರು ಯಾರಾದರೂ ಒಬ್ಬರು ಬಂದು ನಮ್ಮನ್ನು ಸಿದ್ಧವಾಗಿದೆ ಬನ್ನಿ ಅಂತ ನಮ್ಮನ್ನು ವಿಜ್ಞಾಪಿಸಲಾಗಿ ನಾವು ಅವರ ಜೊತೆ ಬಂದು ಛತ್ರಿ ಚಾಮರ ದೀವಟಿಗೆ ಸೂರ್ಯಪಾನ ಸಮೇತ ನಮ್ಮನ್ನು ಮರ್ಯಾದೆಯಾಗಿ ಕರ್ಕೊಂಬಂದು ಒಂದು ಅರಳುಪಾಡಾಗತ್ತೆ. ತೊಂಡನೂರು ನಂಬಿ ಸ್ವಾಮಿಗೆ ಅರಳುಪಾಡು ಅಂತ ಆಗುತ್ತೆ. ಅರಳುಪಾಡಾದಮೇಲೆ ಅಲ್ಲಿ ಪರಿವಿಟ್ಟ ಮಾಲೆ ಆಗಿ ಚಂದನ ಕೊಟ್ಟು ವಿಳ್ಯದೆಲೆ ಅಡಿಕೆ ಎಲ್ಲ ಕೊಟ್ಟು ಆಮೇಲೆ ನಮಗೆ ಪ್ರಸಾದ ಹಳ್ಳಿಕೊಳ್ಳೋಕ್ಕೋಸ್ಕರ ಗೂಡೆಯನ್ನು ಕೊಡ್ತಾರೆ. ಅದರಲ್ಲಿ ಪ್ರಸಾದನ ಹಳ್ಕೊಳ್ಳೋದು ತಳ್ಕೊಳ್ಳೋದು ಎಲ್ಲ ಆಗಿ ತಿರುಗಿ ಮನೆ ತನಕ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾರೆ. ಇದು ಭಗವದ್ ರಾಮಾನುಜಾಚಾರ್ಯರ ಅನುಜ್ಞೆಯಂತೆ ಇಂದಿಗೂ ಸಹ ನಡೀತಾ ಇದೆ. 1000 ವರ್ಷಗಳಿಂದ ಇಂದಿಗೂ ಸಹ ನಡೀತಾ ಇದೆ. ಇನ್ನೊಂದು, ಈ ಒಂದು ಕಾರ್ಯಕ್ರಮ ಇವತ್ತು ನೀವೆಲ್ಲ ಯಾವ ನಮ್ಮ ಯದುಗಿರಿ ಯತಿರಾಜ ಮಠದ ಚಾನಲ್ನಲ್ಲಿ ನೋಡ್ತಾ ಇದ್ದೀರಾ,
ಎಲ್ರಿಗೂ ಸಹ ನನ್ನಲ್ಲಿ ಒಂದು ಕಳಕಳಿಯ ವಿನಂತಿ, ಇಂತಹ ವಿಶೇಷವಾದಂಥ ಉತ್ಸವಕ್ಕೆ ನೀವೆಲ್ಲರೂ ಸಹ ಬಂದು ಪಾಲ್ಗೊಂಡು ಶ್ರೀಯವರ ಪ್ರಸಾದಾದಿಗಳನ್ನು ಸ್ವೀಕಾರ ಮಾಡಿ ಕೃತಾರ್ಥರಾಗಿ. ನಾನು ಇನ್ನೊಂದೇ ಒಂದನ್ನು ಹೇಳಕ್ಕೆ ಬಯಸ್ತೇನೆ. ಎಂಬೆರುಮಾನಾರ್ ತೊಂಡನೂರಿಗೆ ಬಂದಾಗ ಅವರ ಅಂತರಂಗ ಕೈಂಕರ್ಯಕ್ಕೋಸ್ಕರ ನೇಮನ ಪಟ್ಟು ತೊಂಡನೂರು ವಂಶದವರು ಅವರ ಕೈಂಕರ್ಯವನ್ನು ಜೊತೆಯಲ್ಲೇ ಇದ್ದು ನಡೆಸ್ಕೊಟ್ರು. ಇವತ್ತಿಗೂ ತೊಂಡನೂರಿನಲ್ಲಿ ಹೋದರೆ ಆ ತೊಂಡನೂರು ನಂಬಿನಾರಾಯಣ ಸ್ವಾಮಿಯ ಸನ್ನಿಧಿಯಲ್ಲಿ ರಾಮಾನುಜಾಚಾರ್ಯರ ವಿಗ್ರಹ ಇದೆ, ತಿರುಮೇನಿ ಇದೆ ಅಲ್ಲಿ. ಆ ತಿರುಮೇನಿ ಪಕ್ಕ ನಮ್ಮ ಪೂರ್ವಿಕರ ತಿರುಮೇನಿಯು ಸಹ ಅಲ್ಲಿ ಪಕ್ಕದಲ್ಲಿದೆ. ತೊಂಡನೂರು ನಂಬಿ ಅವರ ತಿರುಮೇನಿಯೂ ಇದೆ ಅವ್ರ ಜೊತೆ. ಅಂತರಂಗ ಕೈಂಕರ್ಯ ಮಾಡ್ಕೊಂಬಂದಿದ್ದವರು. ನಮಗೆ ಆ ರಾಮಾನುಜಾಚಾರ್ಯರು ಯಾರಪ್ಪ ಅಂತ ಹೇಳಿದ್ರೆ, ಅಭಿನವ ರಾಮಾನುಜಾಚಾರ್ಯರು ಎಂದ ಬಿರುದನ್ನು ಪಡೆದಿರ್ತಕ್ಕಂತಹ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಸ್ವಾಮಿಯವರೇ ನಮಗೆ ಎಂಬೆರುಮಾನಾರ್, ಅದರಲ್ಲಿ ಸಂದೇಹವೇ ಇಲ್ಲ. ಸೊ ಅವರು ಪಟ್ಟಾಭಿಷಿಕ್ತರಾದಂತಹ ಸಮಯದಲ್ಲಿ ಪಟ್ಟಾಭಿಷೇಕ ಆದ ತಕ್ಷಣವೇ ಆ ವೇದ ಪುಷ್ಕರಣಿಯಲ್ಲಿ ಪಟ್ಟಾಭಿಷೇಕ ಆಯಿತು. ತಕ್ಷಣವೇ ಪಕ್ಕದಲ್ಲೇ ಅಲ್ಲಿಂದ ಹೊರಗಡೆ ಬರ್ತಾನೆ ನಮ್ಮ ತಿರುವಂಶದ ಒಂದು ಮಂಟಪ ಇದೆ ಅಲ್ಲಿ, ತೊಂಡನೂರು ನಂಬಿ ಮಂಟಪ ಅಂತಲೇ ಒಂದು ಮಂಟಪ ಇದೆ ಅಲ್ಲಿ. ಸೊ ಆ ಮಂಟಪಕ್ಕೆ ನಮ್ಮ ಅಭಿವ ರಾಮಾನುಜಾಚಾರ್ಯರಂತಹ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಸ್ವಾಮಿಯವರು ಮೊದಲು ಬಿಜಿ ಮಾಡಿಸತಂತಹ ಮಂಟಪದಲ್ಲಿ ಅವರು ಬಂದು ನಮ್ಮನ್ನು ಅನುಗ್ರಹಿಸಿದರು. ಸೊ ಆವತ್ತಿಂದನೇ ನಾನು ಒಂದು ಮನೋನಿಶ್ಚಯನವನ್ನು ಮಾಡಿದ್ದೀನಿ. ಅವರು ಹಿಂದೆ ಪೂರ್ವಾಶ್ರಮದಲ್ಲಿದ್ದಾಗಲೂ ಸಹ ಅವರೇ ಒಂದು ಉಕ್ತಿಯನ್ನು ನಮಗೆ ಹೇಳ್ಕೊಟ್ಟಿದ್ರು, ಅಹರ್ನಿಶಂ ಸೇವಾಮಹೇ ಅಂತ. ಆ ಥರ ಆ ಒಂದು ಸಂದರ್ಭವನ್ನು ಅವರಿಗೆ ನಾನು ಸಮರ್ಪಣೆ ಮಾಡಿ ಅಹರ್ನಿಶಿಯಾಗಿ ನಿಮ್ಮ ಸೇವೆಯಲ್ಲಿ ತೊಡಗೊಂಡಿರ್ತೇನೆ ಅಂತ ಆವತ್ತು ಮಾತು ಕೊಟ್ಟು, ಅವತ್ತಿಂದ ಇವತ್ತಿನ ತನಕ ಸಹ ನನ್ನ ಆಜೀವ ಇರುವವರೆಗೂ ಸಹ ಅವರ ಚರಣಾರವಿಂದದಲ್ಲಿ ನಾನು ಇರ್ತೀನಿ. ಅಹರ್ನಿಶಿಯಾಗಿ ಅವರ ಸೇವೆಯನ್ನು ಮಾಡಿಕೊಂಡು ಇರ್ತೀನಿ. ಇದು ತುಂಬ ವಿಶೇಷವಾದಂತಹ ಅನುಗ್ರಹ ನಮಗೆ.